ಕಾರ್ಮಿಕರಿಗೆ ಇರೋ ಸಮಸ್ಯೆಗಳು ಒಂದಲ್ಲ ಎರಡಲ್ಲ, ಹಲವು ಸಮಸ್ಯೆಗಳು ಅವರನ್ನ ದಶಕಗಳಿಂದ ಕಾಡ್ತಾನೆ ಇದೆ. ಆ ಸಮಸ್ಯೆಗಳಿಗೆ ಮುಕ್ತಿ ನೀಡುವ ನಿಟ್ಟಿನಲ್ಲಿ ರಾಜ್ಯ ಕಾರ್ಮಿಕ ಇಲಾಖೆ ಶ್ರಮ ಪಡ್ತಾ ಇದೆ. ಸಚಿವ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯ ಸಾರಥ್ಯ ವಹಿಸಿಕೊಂಡ ನಂತರ ಜಾರಿಗೊಂಡಂತಹ ಹಲವು ಯೋಜನೆಗಳು ಕಾರ್ಮಿಕರಿಗೆ ವರದಾನ ಆಗಿದೆ. ಅದರಲ್ಲಿ ಪ್ರಮುಖವಾದದ್ದು ಮೊಬೈಲ್ ಮೆಡಿಕಲ್ ಯೂನಿಟ್ ಅಥವಾ ಸಂಚಾರಿ ಆರೋಗ್ಯ ಯೋಜನಾ ಘಟಕ. ರಾಜ್ಯದಲ್ಲಿರುವ ಅಸಂಘಟಿತ ವಲಯದ ಕಟ್ಟಡ ಕಾರ್ಮಿಕರಿಗಾಗಿ ರಾಜ್ಯ ಸರ್ಕಾರ ಮಹತ್ವದ ಸಂಚಾರಿ ಆರೋಗ್ಯ ಘಟಕ ಯೋಜನೆ ಜಾರಿ ಮಾಡಿದೆ. ಇದರ ವಿಶೇಷತೆಯೇ ಸ್ಥಳದಲ್ಲಿಯೇ ತಪಾಸಣೆ ನಡೆಸುವುದು. ಹೌದು, ಕಾರ್ಮಿಕರು ಕೆಲಸ ಮಾಡುವ ಜಾಗದಲ್ಲಿಯೇ ಸಂಚಾರಿ ಆರೋಗ್ಯ ಘಟಕ ತಲುಪಿ ಆರೋಗ್ಯ ತಪಾಸಣೆಯನ್ನು ಮಾಡಲಾಗ್ತಿದೆ. ಕಳೆದ 4 ತಿಂಗಳಿನಿಂದ ಕಲ್ಪತರನಾಡು ತುಮಕೂರು ಜಿಲ್ಲೆಯಲ್ಲಿ 3 ಮೊಬೈಲ್ ಮೆಡಿಕಲ್ ಯೂನಿಟ್ ವಾಹನಗಳು ಕಾರ್ಯಾಚರಣೆ ಮಾಡುತ್ತಿವೆ. ಇದುವರೆಗೂ ಒಟ್ಟು 8,334 ಕಾರ್ಮಿಕರು ಆರೋಗ್ಯ ತಪಾಸಣೆಗೆ ಒಳಪಟ್ಟಿದ್ದಾರೆ. ಮೊಬೈಲ್ ಮೆಡಿಕಲ್ ಯೂನಿಟ್ಸ್ ಅಂತ ಹೇಳ್ಬಿಟ್ಟು 3 ವಾಹನಗಳನ್ನು ನಮಗೆ ತುಮಕೂರು ಸಬ್ ಡಿವಿಷನ್ಗೆ ಕೊಟ್ಟಿದ್ದಾರೆ. ಜೂನಿಂದ ಸೆಪ್ಟೆಂಬರ್ವರೆಗೂ ಅವರು ತುಮಕೂರು ಸಬ್ ಡಿವಿಷನ್ನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿಬಿಟ್ಟು ಸುಮಾರು 8,334 ಜನ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಹೆಲ್ತ್ ಚೆಕಪ್ ಮಾಡ್ತಾರೆ. ಅಲ್ಲೇ ಸ್ಥಳದಲ್ಲೇ ಮತ್ತು ಮೆಡಿಸಿನ್ಸ್ ಕೊಡ್ತಾರೆ. ಸಂಚಾರಿ ಆರೋಗ್ಯ ಘಟಕದಲ್ಲಿ ಇಸಿಜಿ ಪರೀಕ್ಷೆ, ಬಿಪಿ, ಶುಗರ್, ರಕ್ತ ಪರೀಕ್ಷೆ ಸೇರಿ 20 ಬಗೆಯ ಆರೋಗ್ಯ ತಪಾಸಣೆ ಸೇವೆಗಳಿವೆ. ಈ ಮೊಬೈಲ್ ಮೆಡಿಕಲ್ ಯೂನಿಟ್ನಲ್ಲಿ ಓರ್ವ ವೈದ್ಯ, ಓರ್ವ ಸ್ಟಾಫ್ ನರ್ಸ್, ಓರ್ವ ಫಾರ್ಮಸಿಸ್ಟ್ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ಸೇವೆ ನೀಡುತ್ತಿದ್ದಾರೆ. ಸುಮಾರು ಏನು ಟೆಸ್ಟ್ಗಳಿದ್ದಾವೆ, ಕೆಲವೊಂದು ಟೆಸ್ಟ್ಗಳನ್ನ ಅಲ್ಲೇ ಮಾಡ್ತಾರೆ. ಇಸಿಜಿ ಫೆಸಿಲಿಟಿ ಅಲ್ಲೇ ಇದೆ. ಸೊ ಅದ್ರ ಮುಖಾಂತರ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಅವರು ಎಲ್ಲಿ ಇರ್ತಾರೆ ಅವ್ರ ಜಾಗದಲ್ಲೇ ಹೋಗ್ಬಿಟ್ಟು ಅವ್ರಿಗೊಂದು ಆರೋಗ್ಯ ಸೇವೆ ಕೊಡುವಂಥ ಒಂದು ಕಾರ್ಯಕ್ರಮನ ನಮ್ಮ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಮಾಡ್ತಾ ಇದೆ. ಅದು ನಮ್ಮ ತುಮಕೂರು ಸಬ್ ಡಿವಿಷನಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಆರೋಗ್ಯ ತಪಾಸಣೆ ವೇಳೆ ಕಾಯಿಲೆಗಳು ಪತ್ತೆಯಾದಲ್ಲಿ ಆಸ್ಪತ್ರೆಗಳಿಗೆ ರೆಫರ್ ಮಾಡಲಾಗುತ್ತದೆ. 5 ಸಿಬ್ಬಂದಿ ಒಳಗೊಂಡಿರುವ ಮೊಬೈಲ್ ಮೆಡಿಕಲ್ ಯೂನಿಟ್ ವಾಹನದಲ್ಲಿ ಆರೋಗ್ಯ ತಪಾಸಣೆಗೆ ಬೇಕಾದ ಎಲ್ಲ ಸೌಲಭ್ಯಗಳಿವೆ. ಹೀಗಾಗಿ ಇದನ್ನು ಹೈಟೆಕ್ ಸಂಚಾರಿ ಆಸ್ಪತ್ರೆ ಎಂದು ಹೇಳಲಾಗುತ್ತದೆ. ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ಮುಖ್ಯ ಪಾತ್ರ ವಹಿಸುತ್ತಿವೆ. ಕಾರ್ಮಿಕರು ಇಂತಹ ಯೋಜನೆಯ ಸೇವೆ ಅಗತ್ಯವಾಗಿ ಪಡೆಯಬೇಕು. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.